ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಔರಾದಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಔರಾದಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದಾರೆ, ಅದಾದ ನಂತರ ಇವರ ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ಗ್ರಾಮಗಳಲ್ಲಿ ಮತ್ತು ವಾರ್ಡ್ಗಳಲ್ಲಿ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮತ್ತು ಅಭಿವೃದ್ಧಿಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಮತ್ತು ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ, ಗ್ರಾಮಸ್ಥರ ಒಂದು ಆರೋಗ್ಯದ ಬಗ್ಗೆ ಇವರೊಂದು ಯಾವ ರೀತಿ ಪಾತ್ರವನ್ನ ವಹಿಸಿರ್ತಾರೆ ಎಂಬುದನ್ನ ಇವರಿಂದನೇ ಕೇಳ್ತೀವನ್ನ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್, ನಿಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನಮ್ಮ ಹೆಸರು ಚನ್ನಬಸು ಪುಂಡ್ಲಿಕಪ್ಪ ತಟ್ಟಿಮನಿ, ಔರಾದಿ ಪಂಚಾಯತಿ ಸದಸ್ಯರು. 2.5 ವರ್ಷ ನಾವು ಗ್ರಾಮ ಪಂಚಾಯತಿ ಒಳಗ ಉಪಾಧ್ಯಕ್ಷ ಆಗಿದ್ದ. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ಗ್ರಾಮಗಳಲ್ಲಿ ಮತ್ತು ವಾರ್ಡಿನಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿ ಬಂದ್ಮೇಲೆ ತಾವು ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ? ಈಗ ಸರ್ ನಮ್ಮ ಅಧಿಕಾರ ಸರಿ ಸರ್. ಸರ್ ನಮ್ಮ ಅಧಿಕಾರಿ ಅವಧಿ ಬಂದ್ಮೇಲೆ ಈಗ ಒಂದಷ್ಟು ಇನ್ನೂ ಕೆಲಸಗಳು ಬಾಳ ಉದ್ದಾವ್ರಿ. ಓಕೆ. ಈಗ ಒಂದಷ್ಟು ಅಡಿ ಮಾಡಿದಾರ್ರಿ. ಆಮೇಲೆ ಈಗ ಒಂದಷ್ಟೆಲ್ಲ ನಮ್ಮ MLA ಕಡೆ ಒಂದಷ್ಟು ಆಗ್ಯಾವ್ರಿ. ನಮ್ಮ ಪಂಚಾಯತ್ ಬಾಳ ಕೆಲಸಗಳು ನಮ್ಮಲ್ಲಿ ಆಗ್ಬೇಕ್ರಿ. ಸರಿ ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ತಮ್ಮ ಅವಧಿಯಲ್ಲಿ ಮನೆಗಳ ಅನುದಾನ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಆಗಿರ್ಬೋದು, ಮತ್ತು ಚರಂಡಿ ಕ್ಲೀನಿಂಗ್ ಸ್ವಚ್ಛತೆ ಆಗಿರ್ಬೋದು, ಮತ್ತು ಸಿಸಿ ರೋಡ್ಸ್, ಸಿಸಿ ಗಟಾರಿ ಮಾಡಿಸಿದ್ದು ಯಾವ ರೀತಿ ತಮ್ಮ ಒಂದು ಪಾತ್ರ ಇರ್ತಿತ್ತು ಸರ್? ಈಗ ನಮ್ಮ ಊರಲ್ಲಿ ನೀರಿನ ಸಮಸ್ಯೆ ಏನಿಲ್ಲ. ಬೋರಿನ ನೀರಿಂದ ಚಲೋ ಐತಿ. ಓಕೆ. ಈ ಬೇಸಿಗೆ 1-2 ತಿಂಗಳು ಅಷ್ಟ ಸಮಸ್ಯೆ. ಸರಿ. ಆಮೇಲೆ ಈಗ ಗಟರದಾಗ ಅದೊಂದ್ ಸ್ವಲ್ಪ ತೊಂದ್ರೆ ಬಾಳ. ನಮ್ಮಲ್ಲಿ PDOಗಳು ಹೆಚ್ಚ ಗಮನ ವಹಿಸೋದಲ್ಲ ನಮ್ಮಲ್ಲಿ. ಅದ ಒಂದ್ ಸ್ವಲ್ಪ ತೊಂದ್ರೆ ಬಾಳ. ಆಮೇಲೆ ಬೀದಿ ಲೈಟ್ ಇದ್ದಾವ ಹೋದಾಗ ಒಂದ್ ತಿಂಗಳು ಬಿಟ್ಟಾರು ಹಾಕಾರ ಹೋಯ್ತ ಅನ್ನೋವಾಗ ಅದ ಮಟ ಏನ್ ಕೇರ್ ಮಾಡೋಲ್ಲ. ಆಮೇಲೆ ಉಳಿದ ಕೆಲಸಗಳು ಹಂಗ ಒಂದಷ್ಟು ಬಾಳ ಇದಾವ. ಆಮೇಲೆ ನಮ್ಮಲ್ಲಿ ಯಾವ ತರ ನಮ್ಮ ಮೆಂಬರ್ ತರಫಿ ಯಾವ್ದು ಮನೆಗಳು ಯಾವ ಬಂದಿಲ್ಲ. ಸರಿ ಸರ್. ನಿಮ್ಮ ಅಧಿಕಾರ ಅವಧಿಯಲ್ಲಿ ಮನೆಗಳು ಯಾವ ಬಂದಿಲ್ಲ ಆಶ್ರಯ. ಓಕೆ ಸರ್. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಯಲ್ಲಿ ತಾವು ಬಂದ ಮೇಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು? ತಾವು ಅಂಗನವಾಡಿ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಕೂಡ ಆಗಿರ್ಬೋದು, ತಾವು ವಿಸಿಟ್ ಮಾಡಿ ಬಿಸಿ ಊಟ ಚೆಕ್ ಮಾಡೋದಾಗಿರ್ಲಿ, ಕುಡಿಯುವ ನೀರಿನ ಬಗ್ಗೆ, ಅವರಿಗೆ ಗ್ರೌಂಡ್ಸ್ ಮತ್ತು ಬುಕ್ಸ್ ವಿತರಣೆ ಆಗಿರ್ಬೋದು, ಗ್ರಂಥಾಲಯ ಮಾಡಿಕೊಟ್ಟಿರೋದಾಗಿರ್ಬೋದು, ಅವರ ಜೊತೆ ನಿಮ್ಮ ಒಂದು ಒಡನಾಟ ಯಾವ ರೀತಿ ಇರ್ತಿತ್ತು ಸರ್? ನಮ್ಮಲ್ಲಿ ಸಾಲಿಗೆ ಈಗ ಪಂಚಾಯತ್ ಅಂತ ಯಾವ್ದೇ ತರದಂತ ಏನಿಲ್ಲ. ಅನುದಾನ ಆಗಿ ಯಾವ ಒಂದು ಇದನ್ ಮಾಡಿಲ್ಲ. ಆಮೇಲೆ ಈಗ ನಮ್ಮಲ್ಲಿ ಗ್ರಂಥಾಲಯ ಏನಂತ್ರಿ. ಓಕೆ. ಈಗ ನಮ್ಮಲ್ಲಿ ಕನ್ನಡ ಶಾಲೆಯಲ್ಲಿ ನಮ್ಗ ಲೈಟ್ ಇದ್ದಾತು ಇದಾತು ಎಲ್ಲ ಬರೋಬ್ಬರ್ ಮಾಡಿಸಿದಾವೆ. ಸರಿ. ಆಮೇಲೆ ಬಿಸಿ ಊಟದ್ದು ಎಲ್ಲ ಬರೋಬ್ಬರ್ ಕೊಡ್ತಾ ಇದಾರೆ. ಚೆಕ್ ಮಾಡಿದ್ರೆ. ಸರಿ ಸರ್. ಸರಿ ಸರ್. ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ತಮ್ಮ ವಾರ್ಡಿನ ಜನರು ಮತ್ತು ಗ್ರಾಮಸ್ಥರ ಆರೋಗ್ಯದ ಬಗ್ಗೆ ನಿಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ಈಗ ನಮ್ ಕಡೆ ಬಂದ್ ಹೇಳಿದ್ದು ಎಲ್ಲ ನಾವ್ ಕೆಲಸ ಮಾಡಿಕೊಟ್ಟೇವ್ ಸರ್. ಸರಿ. ನಮ್ಮಲ್ಲಿ ಇವ್ರಿಗೆ ಎಲ್ಲರಿಗೂ ಜನರಿಗೆ ಸರಿ ನಮ್ಮಿಂದ ಏನ್ ತೊಂದ್ರೆ ಬಂದಿಲ್ಲ. ಓಕೆ. ಆರೋಗ್ಯದ ಬಗ್ಗೆ ಯಾವ ರೀತಿ ಇರ್ತಿತ್ತು ಸರ್? ತಾವು ತಮ್ಮ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆ? ಈಗ ನಮ್ಮಲ್ಲಿ ಅಂದ್ರೆ ನಾವೆಲ್ಲ ಇದಕ್ಕೆ ಹೋಗುದು ಸರ್, ಕಿತ್ತೂರಲ್ಲಿ ಹೋಗ್ಬೇಕು. ನಮ್ಮಲ್ಲಿ ಏನು ಇದಿಲ್ಲ. ಸರಿ ಸರಿ ಸರ್. ಸರ್, ತಮ್ಮ ಒಂದು ಅಧಿಕಾರ ಅವಧಿ ಮುಗಿದಾದ ನಂತರ ಗ್ರಾಮ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಕೂಡ ನೇಮಿತವಾಗಿದೆ. ಸೊ ಇವರು ಮೂಲ ಸೌಕರ್ಯಗಳು ನಿಮ್ಮ ಅವಧಿ ಮುಗಿದಾದ್ಮೇಲೆ ಜನಗಳಿಗೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ, ಬೆಂಬಲ ಕೊಡ್ತಿದ್ದಾರೆ, ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಥವಾ ಇಲ್ಲ ಸರ್? ಸರ್, ಈಗ ನಾವಿದ್ದಾಗ ಸ್ವಲ್ಪ ಕೆಲಸ ನಮ್ಮಲ್ಲಿ ಕಡಿಮೆ ಆಗಿದಾವೆ. ಈಗ ಆಮೇಲೆ ಸರ್ಗಳು ಯಾವ್ದು ಬಂದ ತರ ಈ ತರ ಐತಿ ಅಂತೇಳಿ ನಮ್ಮನೇನು ಯಾರು ಬಂದ ಇದು ಮಾಡ್ಯಾರ. ನಮ್ಮಲ್ಲಿ ಹಿಂಗೇನ್ ಯಾವ ಅಧಿಕಾರಿಗಳು ಬಂದಿಲ್ಲ. ಓಕೆ. ನಿಮ್ಮ ಗ್ರಾಮಾಭಿವೃದ್ಧಿ ಅಂದ್ರೆ ಇವ್ರು PDO ಅವರು ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಸರ್? ನಿಮ್ ಜೊತೆ ಆಯ್ತು, ನಿಮ್ ಜನಗಳ ಜೊತೆ ಆಯ್ತು? PDO ಸರ್ ನಮಗ್ ಯಾವ್ದೇ ತರದಂತ್ರ ಇದನ್ ಮಾಡಲ್ಲ ಸರ್. ಹೆಲ್ಪ್ ಆಯ್ತು, ಇಲ್ಲಿ ಬಂದ್ ಕೆಲಸ ಮಾಡುವಲ್ಲಿ ಇಂಥದ್ ಮಾಡಸ್ರಿ ನಾವ್ ಹೇಳಿದ್ದು ಅವ್ರು ಹೆಚ್ಚು ಇದನ್ ತಗೊಂಡಾಗ ನಮ್ ಮೇಲೆ ಇದನ್ ಮಾಡಿಲ್ರಿ. ಸರಿ ಸರ್. ಒಳ್ಳೆ ರೀತಿಯಾಗಿ ನಮಗೇನ ಅವ್ರಿಂದ ಇದಷ್ಟ ಇದನ್ ಮಾಡಿಲ್ಲ ಸರ್. ಸರಿ ಸರ್. ಸರ್, ನೀವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ?
ಸರ್ ನಾವು ಜನಗಳ ಮುಖಾಂತರ ಬಂದಿದ್ದ ನಮ್ಗೆ ಯಾವ್ದೇ ತರದಂತ್ರ ರಾಜಕೀಯ ಯಾರು ನಿಂದ್ರ ಅಂತ ಹೇಳಿಲ್ಲ ನಮ್ಗೆ ಎಲ್ಲಿನ ಮೂರಲ್ಲಿ ಹೇಳಿದ ಮಂದಿ ಸಂಬಂಧ ನಾವು ಬಂದಿದ್ದೀರ. ಯಾವ ಕಾರಣಕ್ಕಾಗಿ ಈ ರಾಜಕಾರಣಕ್ಕೆ ನೀವು ಬಂದಿರೋದು? ಏನ್ ನಾವು ಒಂದ್ ಸ್ವಲ್ಪ ಮಂದಿಗೆ ಇದನ್ನ ಮಾಡ್ರ ಆತು ಜನಸೇವೆ ಅಂತ ತಾವು ಬಂದಿರೋದು. ಓಕೆ ಸರ್, ಸರಿ ಸರ್. ಇವಾಗ ರಾಜ್ಯ ಸರ್ಕಾರದ ಆದೇಶ ಪ್ರಕಾರ ಮತ್ತು ನಿರ್ಧಾರ ಪ್ರಕಾರ 1 ಗ್ರಾಮ 1 ಚಿಹ್ನೆ ಸರ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? 1 ಗ್ರಾಮ 1 ಚಿಹ್ನೆ ಅಂದ್ರೆ ಸರ್ ಪಕ್ಷಾಂತರ ಆದ್ರೆ ಸರಿ ಆಗುದು ಸರ್. ಈಗ ಮೊದಲು ಯಾವ ತರ ಆಗಿತ್ತಲ್ಲ ಅದೇ ತರ ಎಲೆಕ್ಷನ್ ಆದ್ರೆ ಸ್ವಲ್ಪ ಇಲ್ಲಿ ಜನರಿಗೆ ತೊಂದರೆ ಆಗುದಿಲ್ಲ. ಸರಿ ಸರ್, ಮುಂದಿನ ದಿನಗಳಲ್ಲಿ ಬರುವಂತ ಚುನಾವಣೆ ಪಕ್ಷಾಂತರ ಬೇಡ ಸರ್? ಬೇಡ. ಓಕೆ ಸರ್. ಸರಿ ಸರ್. ಸರ್, ನಿಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನ ಪ್ರೇಮಿಗಳ ಒಂದು ಬೇಡಿಕೆ ಇದೆ ಸರ್. ನಿಮ್ಮ ಒಂದು ಕೆಲಸ ನೋಡಿ, ಸೊ ತಾವು ಈ ಗ್ರಾಮದಲ್ಲಿ ಒಂಚೂರು ಬದಲಾವಣೆ ಅಭಿವೃದ್ಧಿಯನ್ನು ಮಾಡಿರುವಂತ ಕೆಲಸ ನೋಡಿ, ನಿಮ್ಮ ಕಾರ್ಯ ನೋಡಿ ಜನಗಳ ಒಂದು ಅಭಿಪ್ರಾಯ ಮತ್ತು ಬೇಡಿಕೆ ಇದೆ. ಮುಂದಿನ ಚುನಾವಣೆ ನಿಮ್ಮನ್ನು ಭಾಗಿ ಮಾಡಿಸುವಂತ ಅಭಿಪ್ರಾಯ ಇದೆ. ಸೊ ನಿಮ್ಮ ಅಭಿಪ್ರಾಯ ಏನಿದೆ? ನೀವು ಮುಂದಿನ ಚುನಾವಣೆಯಲ್ಲಿ ಭಾಗಿ ಆಗ್ತಿದ್ದೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ಏನಿಲ್ಲ, ನಮ್ಮಲ್ಲಿ ನಾವು ನಿಂದಿರಬಾರ್ದಂತೆ ನಾವು ಇದನ್ನ ಮಾಡಿದ್ದೇವೆ. ಅಂದ್ರೆ ಈ ಪಿಡಿಒಗಳು ಅವರು ಇದು ಸರಿ ಇಲ್ಲ, ಕೆಲಸಗಳೆಲ್ಲ ಆಗುದಿಲ್ಲ, ಜನರೆಲ್ಲ ನಮಗ್ ಬಂದ್ ಹೇಳುದು. ಓಕೆ, ನಾವೇನ್ ನಿಂದ್ರು ಇದನ್ನ ಏನಿಲ್ಲ. ಸರಿ ಸರ್, ನಿಮ್ಮ ಅಭಿಪ್ರಾಯ ಎಲ್ಲ ಜನಗಳ ಮೇಲೆ ಅಭಿಪ್ರಾಯ ಬಿಡ್ತಿದ್ದೀರಾ? ಓಕೆ ಸರ್. ಸರಿ ಸರ್, ನಿಮ್ಮನ್ನ ಆರಿಸಿ ತಂದಂತ ನಿಮ್ಮ ಜನ ಪ್ರೇಮಿಗಳಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತಿದ್ದೀರಾ ಸರ್? ಸರ್, ನಮ್ಮ ಮಲ್ಲಾಪುರ ಜನತೆಗೆ ನಮಗೆ ಊಟ ಹಾಕಿದಂತ ಆಗ್ಲಿ ಯಾವ್ದೋ ಒಂದು ಇದಕ್ ಮಾಡಿದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಸರಿ, ನಮಗ ಯಾವ್ದೋ ತರದಂತ್ರ ಅವ್ರು ನಮಗೆ ಈಗ ಪಿಡಿಒ ಅದು ಏನು ಹೆಲ್ಪ್ ಮಾಡುವಲ್ರು. ಅದಕ್ಕಾಗಿ ಸರ್ ನಾವು ಏನ್ ಮುಂದಿನ ಪಡಿ ನಿಂದಿರಲ್ಲ, ಜನರು ಏನ್ ಹೇಳ್ತಾರ ಅದ್ರ ಮೇಲೆ ಇದನ್ನ ಮಾಡೋದು ಸರ್. ಓಕೆ ಸರ್, ಇಲ್ಲಿವರೆಗೂ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು.